ಹೌದ್ರಿ, ಜೀವನದಲ್ಲಿ ಮೊದಲನೇ ಸಲ ನಾವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸನ ಈ ನಮ್ಮ ಮುದ್ದು ಲೀಲಾ ಮಾಡಿದ್ದಾಳೆ. ಅಯ್ಯೋ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರಿ. ತಗೋ ಮಗಳೇ, ನಾನು ದೊಡ್ಡ ಮನೆಗೆ ಸೊಸೆ ಆಗ್ತಿದ್ದೀನಿ ಅಂತ ನಿಮ್ಮ ಅಮ್ಮನಿಗೆ ಬರೆದು ಹೇಳು. ಅಕ್ಕ, ಈಗ ನಾನು ಸತ್ರು ನಿನ್ನ ಎದುರಿಗೆ ತಲೆ ಎತ್ತಿ ನಿಲ್ಬಹುದು. ಕೌಸಲ್ಯ, ಏನು ಹೇಳ್ತಾ ಇದೀಯ ನೀನು? ಹೌದ್ರಿ, ನಮ್ಮ ಲೀಲನ್ ಜೀವನ ಒಂದು ದಡ ಸೇರಿದ್ರೆ ಸಾಕು ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ? ಅದ್ರ ದಡ ಸೇರೋದಿರ್ಲಿ, ಇವತ್ತು ಅವಳ ಜೀವನ ಬಂಗಾರದಂತ ಅರಮನೆ ಸೇರ್ತಿದೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಅಮ್ಮ, ಅಕ್ಕಂಗೆ ಅದು ಬಂಗಾರದ ಅರಮನೆ ಆಗಿರಲ್ಲ, ಬಂಗಾರದ ಪಂಜರ ಆಗಿರುತ್ತೆ. ಮುಚ್ಚೆ ಬಾಯಿನ. ಮಕ್ಕಳು ಹೇಗಿರ್ಬೇಕು ಹಾಗಿರ್ಬೇಕಷ್ಟೇ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು. ರೀ, ಈ ಬಳೆ ನೋಡಿ, ಈ ಕಾಲ್ಗೆಜ್ಜೆ ನೋಡಿ, ಇದಕ್ಕೆಲ್ಲ ಬೆಲೆ ಎಷ್ಟು ಗೊತ್ತಾ? ಬರೀ ಮದುವೆ ಆಗ್ತಿದ್ದಾಳೆ ಅಂತ ಗೊತ್ತಾಗಿದ್ದಕ್ಕೆ ಇಷ್ಟೆಲ್ಲ ಹಾಕಿದ್ದಾರೆ. ಇನ್ನೇನಾದ್ರು ಮದುವೆ ಆಗ್ಬಿಟ್ರೆ ನಮ್ಮ ಲೀಲನ್ನು ಚಿನ್ನದ ಅಂಬಾರಿನಲ್ಲೇ ಮೆರವಣಿಗೆ ಮಾಡಿಬಿಡ್ತಾರೆ ರೀ. ಸುಮ್ಮನೆ ಕೌಸಲ್ಯ, ನೀನು ಚಿನ್ನ ಮಣ್ಣಲ್ಲಿರುತ್ತೆ ಅಂತ ಮಣ್ಣು ತಿನ್ನಕ್ಕಾಗತ್ತಾ? ಮೈ ಮೇಲೆ ಸುರ್ಕೊಳಕ್ಕಾಗತ್ತಾ? ಆ ಮನುಷ್ಯ ನಮ್ಮ ಲೀಲನಿಗೆ ಯಾವ ರೀತಿಯಲ್ಲೂ ಜೋಡಿ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಲೀಲನಿಗಿಂತ ಪ್ರಾಯದಲ್ಲಿ ದೊಡ್ಡವರಾಗಿರೋ 3 ಜನ ಸೊಸೆಯರಿದ್ದಾರೆ ಅವನಿಗೆ. ಅರೆ, ಅದನ್ನೇ ರೀ ನಾನು ಹೇಳ್ತಾ ಇರೋದು. ಅದೃಷ್ಟ ಅಂದ್ರೆ ಇದು ಅಂತ. ಈಗ ನಾವು ಲೀಲನ ಬೇರೆ ಮನೆಗೆ ಸೊಸೆಯಾಗಿ ಕಳಿಸಿದ್ರೆ ಅವಳಲ್ಲಿ ಕಷ್ಟಪಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಅವಳು ಸೊಸೆಯಾಗಿ ಹೋಗ್ತಿಲ್ಲ, ಅತ್ತೆಯಾಗಿ ಹೋಗ್ತಿದ್ದಾಳೆ. ಸೇವಕಿಯಾಗಿ ಹೋಗ್ತಿಲ್ಲ, ಮಹಾರಾಣಿ ತರ ಹೋಗ್ತಿದ್ದಾಳೆ ರೀ. ಕೌಸಲ್ಯ, ಆ ಮನುಷ್ಯ ನಿಜವಾಗ್ಲೂ ನಮ್ಮ ಲೀಲನ್ನ ಪ್ರೀತಿಯಿಂದ ನೋಡ್ಕೋತಾನೇನೆ. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ. ತಿಂಗಳಾದ್ರೆ ಬಾಡಿಗೆ ಹೇಗೆ ಕಟ್ಟೋದು ಅಂತ ಯೋಚನೆ. ಒಂದು ಹಬ್ಬಕ್ಕೆ ಬಟ್ಟೆ ತಗೊಂಡ್ರೆ ಇನ್ನೊಂದು ಹಬ್ಬಕ್ಕೆ ಬಟ್ಟೆ ಇಲ್ಲ. EMI ಕಟ್ಟಿದ್ರೆ ರೇಷನ್ ಕಡಿಮೆ ಮಾಡ್ಕೊಳ್ಳೋದು. ಹೀಗೆ ಸಾವಿರಾರು ಜಂಜಾಟಗಳನ್ನು ಗಂಡನ ಪ್ರೀತಿ ಇದ್ದ ಮಾತ್ರಕ್ಕೆ ಬಗೆಹರಿಸೋಕ್ಕಾಗಲ್ಲ ರೀ. ಇಂಥ ಯಾವ ಯೋಚನೆಗಳು ಇಲ್ಲ ಅಂದರೆ ಪ್ರೀತಿ ಏನ್ರಿ, ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಏಜೆ ಅವ್ರ ಹೆಸರಿನ ಮುಂದೆ ಈ ವಯಸ್ಸಿನ ಲೆಕ್ಕ ಬರಲ್ಲ ರೀ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನಾಳೆ ನನ್ನ ಮಗಳು ನಗ್ತಾ ನಗ್ತಾ ಮಹಾರಾಣಿಯಾಗಿ ಜೀವನ ಮಾಡುವಾಗ ನೀವೇ ಹೇಳ್ತೀರಾ, ಕೌಸಲ್ಯ ನೀನು ಹೇಳಿ ಸರಿ ಕಣೆ ಅಂತ. ರೀ, ಈ ಮಿಡ್ಲ್ ಕ್ಲಾಸ್ ಜೀವನ ನಮಗೆ ಕೊನೆ ಆಗಲಿ ರೀ. ನನ್ನ ಮಗಳಾದರೂ ದೊಡ್ಡ ಮನೆ ಸೇರಿ ಸುಖವಾಗಿರಲಿ. ಮಗಳೇ, ಇದೆಲ್ಲ ಬಿಚ್ಚಿಬಿಡಮ್ಮ, ಯಾಕಂದರೆ ತುಂಬ ಬೆಲೆ ಬಾಳೋದಲ್ಲ. ಆಮೇಲೆ ನೀನೆಲ್ಲರೂ ಇಟ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಚೆನ್ನಾಗಿದೆ ಅಲ್ವಾ? ಜಾಣೆ ನೀನು. ಅಕ್ಕ, ನೀನು ಯಾಕೇನು ಮಾತಾಡ್ತಿಲ್ಲ ಅಕ್ಕ? ನಿಂಗಲ್ಲಿ ಏನಾಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಅಕ್ಕ ಮಾತಾಡು ಅಕ್ಕ. ಅಕ್ಕ ಹೇಳ್ಬಿಡೆ, ನೀನಾಗೆ ನಿನ್ನಿಂದ ಇದೆಲ್ಲ ಆಗಲ್ಲ ಅಂತ ಹೇಳು ಅಕ್ಕ. ಅಕ್ಕ ಮಾತಾಡು ಅಕ್ಕ, ಪ್ಲೀಸ್. ತುಂಬ ನೋವಿನ ಪಲುಕು ನಡುದಾರಿಯಲ್ಲಿ ನಿಂತ ಬಡಪಾಯಿ ಬದುಕು. ಎಡ್ವರ್ಟ್ ಮಾಡ್ಕೊಳ್ದೆ ಹೆಜ್ಜೆನೇ ಇಡಕ್ಕೆ ಬರ್ದಿರೋ 20 ವರ್ಷದ ಹುಡುಗಿ ಗೆಜ್ಜೆ ಹಾಕೋಕೆ
ನಾವು ಅವಳು ಕಾಲು ಮುಟ್ಬೇಕಾಯ್ತು. ಇಂಥ ದಿನ ಬರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವಳೇನಾದರೂ ನಮಗೆ ಅತ್ತೆ ಆಗಿ ಬಂದುಬಿಟ್ರೆ ನಾವು ಸೊಸೆಯರಾಗಿರೋದಿಲ್ಲ, ಸೇವಕರಾಗಿರ್ತೀವಿ ಅಷ್ಟೇ. ಅದು ನಿಜನೇ. ಇಷ್ಟು ದಿನ ಬಾಂಡೆಲ್ ಬಿದ್ದು ಕುದಿತಿದ್ವಿ, ಇನ್ನು ಮುಂದೆ ಬೆಂಕಿಗೆ ಬಿದ್ದು ಬೆಂದು ಹೋಗ್ತೀವಿ. ಏಜೆಗೆ ಹೆಂಡತಿ ಬಂದರೆ ಏಜೆನ ಕಂಟ್ರೋಲ್ ಮಾಡ್ತಾಳೆ ಅಂದ್ಕೊಂಡಿದ್ವಿ. ಆದರೆ ಈ ಕಂಟ್ರೋಲ್ ತಪ್ಪಿರೋ ಹುಡುಗಿ ಏನಾದರೂ ಏಜೆಗೆ ಹೆಂಡತಿಯಾಗಿ ಬಂದರೆ ಅವಳು ಹೇಳಿದ್ದಕ್ಕೆಲ್ಲ ನಾವು ಕೈ ಕಟ್ಕೊಂಡು ತಲೆ ಆಡಿಸ್ಬೇಕಾಗುತ್ತೆ. ಅಯ್ಯೋ, ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮರದ ಕೆಳಗಡೆಗೆ ಹೋಗಿ ನಿಂತರೆ ಮಳೆ ಜೊತೆ ಮರನೂ ತಲೆ ಮೇಲೆ ಬೀಳ್ತಿದೆ. ಏಜಿನ ಜೊತೆ ಅವಳದು ಟಾರ್ಚರ್ ಶುರುವಾದರೆ ನಮಗೆಲ್ಲ ಹುಚ್ಚಿಡಿಯೋದು ಗ್ಯಾರಂಟಿ. ಅಂತೂ ಪಾರ್ಟಿಗೆ ಬಂದವ್ರಿಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು. ನಾವೆಲ್ಲ ಕಾಮಿಡಿ ಪೀಸ್ಗಳಾಗ್ಬಿಟ್ವಿ. ಹೋದ್ಸಲಿ ಪಾರ್ಟಿಯಲ್ಲಿ ಆ ಲೀಲಾ ಏಜಿಗೆ ಅವಮಾನ ಮಾಡಿದ್ಲು. ಆದರೆ ಈ ಸಲ ಇಬ್ರು ಸೇರಿ ನಮಗೆ ಅವಮಾನ ಮಾಡಿದ್ರು. ಸಾಕು, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನಿರಕ್ಕೆ ಹೇಗಾಗುತ್ತೆ ಪ್ರಮೋದ್? ಒಂದು ಚಿಕ್ಕ ಕೆಲಸನೂ ಇಡೀ ಪ್ರಪಂಚ ನಿನ್ನಿಂದ ಆಗಲ್ಲ ಅಂತ ಹೇಳೋ ಹುಡುಗಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಡೋಕೆ ಹೊರಟಿದ್ದಾರೆ ಏಜೆ. 20 ವರ್ಷದ ಹುಡುಗಿನ ನಾವು ಅತ್ತೆ ಅಂತ ಮಾತ್ರ ಅಲ್ಲ, ನೀವು ಅಮ್ಮ ಅಂತ ಕರಿಬೇಕಾಗುತ್ತೆ. ಅದು ಓಕೆನಾ ನಿಮಗೆ? ಇಷ್ಟು ವರ್ಷ ಈ ಬಾಕ್ಸ್ನಲ್ಲಿ ಬರೀ ರೋಡ್ಗಳು ಒಡವೆನೇ ಇಡ್ತಿದ್ದೆ. ಈಗ ನಿಜವಾದ ಚಿನ್ನದ ಒಡವೆನೇ ಇಡುವಂಥ ಅದೃಷ್ಟ ಬಂದ್ಬಿಟ್ಟಿದೆ, ಎಲ್ಲ ನನ್ನ ಮಗಳಿಂದ. ರೀ, ನೀವು ಮಾತಿಗೂ ಇವಳು ನನ್ನ ಮಗಳು ಅಂತ ಯಾಕೆ ಹೇಳ್ತೀಯ ಕೌಸಲ್ಯ ಅಂತ ಕೇಳ್ತಿದ್ರಲ್ಲ, ಈಗ ಹೇಳ್ತೀನಿ ಕೇಳಿ. ಇವಳು ನನ್ನ ಮಗಳು, ಮನೆಗೆ ಹೆಮ್ಮೆ ತರೋವಂಥ ಮಗಳು. ಜೀವನದಲ್ಲಿ ಮೊದಲನೇ ಸಲ ನಾವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸನ ಈ ನಮ್ಮ ಮುದ್ದು ಲೀಲಾ ಮಾಡಿದ್ದಾಳೆ. ಇವತ್ತು ಅವಳ ಜೀವನ ಬಂಗಾರದಂತ ಅರಮನೆ ಸೇರ್ತಿದೆ. ಈ ಮಿಡ್ಲ್ ಕ್ಲಾಸ್ ಜೀವನ ನಮಗೆ ಕೊನೆ ಆಗ್ಲಿರಿ. ನನ್ನ ಮಗಳಾದರೂ ದೊಡ್ಡ ಮನೆ ಸೇರಿ ಸುಖವಾಗಿರ್ಲಿ.